ಪಶ್ಚಿಮ ಬಂಗಾಳದಲ್ಲಷ್ಟೇ ಅಲ್ಲ, ತಮಿಳುನಾಡಿನಲ್ಲೂ ಕೂಡ ಈ ಸಲ ಸರ್ಕಾರ ಬದಲಾಗುತ್ತೆ ಅನ್ನುವಂತಹ ಲೆಕ್ಕಾಚಾರವು ಕೂಡ ನಡೀತಾ ಇದೆ. ಯಾಕಂದರೆ ತಮಿಳುನಾಡಿನಲ್ಲೂ ಕೂಡ ವೋಟಿಂಗ್ ದಾಖಲೆಯ ಪ್ರಮಾಣದಲ್ಲಿ ಆಗಿದೆ. ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೂ ತಮಿಳುನಾಡಿನಲ್ಲಿ ಯಾವತ್ತೂ ಆಗದಷ್ಟು ವೋಟಿಂಗ್ ಈ ಸಲ ಆಗಿದೆ. 234 ಕ್ಷೇತ್ರಗಳಿರುವಂತಹ ತಮಿಳುನಾಡಿನಲ್ಲಿ ಈ ಬಾರಿ 84.69% ಮತದಾನ ಆಗಿದೆ. ಇದರಲ್ಲಿ ಪುರುಷ ಮತದಾರರು 83.57% ವೋಟ್ ಹಾಕಿದ್ದಾರೆ. ಹಾಗೆಯೇ 85.76% ಮಹಿಳಾ ಮತದಾರರು ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ ಅಂತ ಚುನಾವಣಾ ಆಯೋಗ ದಾಖಲೆಗಳನ್ನು ನೀಡಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ 15 ವರ್ಷದ ಆಡಳಿತ ಅಂತ್ಯ ಆಗುತ್ತೆ ಅಂತೇಳಿ ಬಿಜೆಪಿ ಹೇಳ್ತಾ ಇದೆ. ತಮಿಳುನಾಡಿನಲ್ಲಿ 57 ವರ್ಷಗಳಿಂದ ಎರಡು ಪಕ್ಷಗಳೇ ಸಾಧಿಸ್ತಾ ಇದ್ದಂಥ ಆಧಿಪತ್ಯವು ಕೂಡ ಕೊನೆಯಾಗುತ್ತೆ ಅನ್ನುವುದರ ಬಗ್ಗೆ ಚರ್ಚೆಗಳಾಗ್ತವೆ. ಯಾರ್ಯಾರ ಲೆಕ್ಕಾಚಾರಗಳು ನಿಜವಾಗುತ್ತೆ ಅನ್ನುವಂಥದ್ದು ಮೇ 4ರಿಂದ ಆಗುವಂತಹ ಫಲಿತಾಂಶ ಬಂದ ಮೇಲೆ ಗೊತ್ತಾಗಲಿದೆ. ಅದಕ್ಕೂ ಮುಂಚಿತವಾಗಿ ಏಪ್ರಿಲ್ 29ರಂದು ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ನಡೆಯುತ್ತೆ. ಅವತ್ತು ಎಕ್ಸಿಟ್ ಪೋಲನ್ನು ಕೂಡ ನೀವು ನೋಡ್ಬೋದು. ಅಲ್ಲಿ ಒಂದು ಮುನ್ಸೂಚನೆ ಅಂತೂ ಸಿಕ್ಕೇ ಸಿಗುತ್ತೆ. ಇನ್ನು ಇಲ್ಲಿ ಚುನಾವಣೆ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಕೂಡ ಚುನಾವಣೆ ಮುಗಿದಿಲ್ಲ. ಇದೇ ಸಂದರ್ಭದಲ್ಲಿ ರಾಘವ್ ಚಡ್ಡಾ ಕಳೆದ 1 ವರ್ಷದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ಸ್ಟಾರ್ ರಾಜಕಾರಣಿ. ಪ್ರಧಾನಿ ಮೋದಿಯವರನ್ನು ಹೊಗಳಿದ್ದಕ್ಕೆ ಆಮ್ ಆದ್ಮಿ ಪಕ್ಷದಿಂದ ಈಗ ಅವರು ಶಿಕ್ಷೆಗೆ ಗುರಿಯಾಗಿದ್ದರು. ಆದರೆ ಇವತ್ತು ಅದೇ ಆಮ್ ಆದ್ಮಿ ಪಕ್ಷಕ್ಕೆ ಅವರು ಚೆಕ್ಮೇಟ್ ಇಟ್ಟು ತಮ್ಮ ಟೀಮ್ ಸಮೇತ ಬಿಜೆಪಿ ಸೇರಿಕೊಂಡಿದ್ದಾರೆ. ಬಿಜೆಪಿ ಸೇರೋ ಮೊದಲು ಚಡ್ಡಾ ಆಮ್ ಆದ್ಮಿ ಪಕ್ಷ ಬಿಡುತ್ತಿರುವುದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. भाषा में कहूं तो हम अपना करियर बनाने के लिए राजनीति में नहीं आए थे. हम लोग अपना करियर छोड़ के देश के लिए राजनीति में आए थे. और यदि देश के लिए काम इस पार्टी में नहीं हो पा रहा है वो इसलिए क्योंकि अब आम आदमी पार्टी वो पुरानी वाली आम आदमी पार्टी नहीं रही. मैं आपको असल कारण बताता हूं कि क्यों मैंने पार्टी की गतिविधियों से अपने आप को अलग कर लिया. और उसका कारण यह है क्योंकि मैं उनके गुनाह में शामिल नहीं होना चाहता था. मैं उनकी दोस्ती के काबिल नहीं था क्योंकि मैं उनके गुनाह में शामिल नहीं था. हमारे पास सिर्फ 2 ही ऑप्शंस थे, 2 विकल्प थे. या तो हम राजनीति छोड़ दें और पिछले 15-16 साल जो हमने सार्वजनिक जीवन में काम किया उसे त्याग दें, या फिर हम अपने अनुभव को, अपनी स्किल्स को, अपनी पूरी ऊर्जा और एनर्जी को लेकर पॉजिटिव पॉलिटिक्स करें. इसीलिए हमने ये डिसाइड किया दैट वी the 2/3 members of parliament of the belonging to the Aam Aadmi Party in Rajya Sabha exercise the provisions of the Constitution of India and merge ourselves with the BJP. हम BJP में विलय करते हैं. ಹೀಗೆ ಕೇಜ್ರಿವಾಲ್ ಅವರ ಪಕ್ಷಕ್ಕೆ ರಾಘವ್ ಚಡ್ಡಾ ಒಬ್ಬರೇ ಗುಡ್ ಬೈ ಹೇಳಿಲ್ಲ. ಆಮ್ ಆದ್ಮಿ ಪಕ್ಷದ ರಾಜ್ಯಸಭೆಯಲ್ಲಿದ್ದಂತಹ 10 ಸದಸ್ಯರ ಪೈಕಿ ಒಟ್ಟು 7 ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರು ಬಿಜೆಪಿಗೆ ತಮ್ಮನ್ನು ತಾವು ವಿಲೀನ ಮಾಡಿಕೊಂಡಿದ್ದಾರೆ. ರಾಘವ್ ಚಡ್ಡಾ ಇದರಲ್ಲಿ ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಉಪನಾಯಕನಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಈಗ ಅವರು ಮಾಜಿ ಉಪನಾಯಕ ಆಗಿದ್ದು ಅವರು. ಹಾಗೆಯೇ ಅಶೋಕ್ ಮಿತ್ತಲ್ ಇತ್ತೀಚೆಗಷ್ಟೇ ರಾಜ್ಯಸಭೆಯ ಉಪನಾಯಕರಾಗಿ ಆಮ್ ಆದ್ಮಿ ಪಕ್ಷ ಅವ್ರನ್ನ ಆಯ್ಕೆ ಮಾಡಿತ್ತು. ಅವರು ಕೂಡ ರಾಘವ್ ಚಡ್ಡಾ ಅವರ ಜೊತೆಗೇ ಹೋಗಿದ್ದಾರೆ. ಹೀಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಸಣ್ಣ ಸೂಚನೆಯೂ ಕೂಡ ಸಿಕ್ಕಿರಲಿಲ್ಲ ಅನ್ನುವಂಥದ್ದು ಅವರ ನಿರ್ಧಾರಗಳಿಂದ ಗೊತ್ತಾಗುತ್ತೆ. ಇನ್ನು ಸಂದೀಪ್ ಪಾಠಕ್ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಅವರು ಕೂಡ ಪಕ್ಷವನ್ನು ತ್ಯಜಿಸುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ವಿಕ್ರಮ್ಜಿತ್ ಸಿಂಗ್ ಶೆಣಾಯ್ ಅವರು ಕೂಡ ಆಮ್ ಆದ್ಮಿ ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದಂಥವರು. ಆದರೆ ಈಗ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಮಾಜಿಯಾಗಿದ್ದಾರೆ. ಅವರು ಕೂಡ ಕೇಜ್ರಿವಾಲ್ಗೆ ಕೈ ಕೊಟ್ಟಿದ್ದಾರೆ. ರಾಜೇಂದ್ರ ಗುಪ್ತಾ ಆಮ್ ಆದ್ಮಿ ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದಂಥವರು. ಅವರು ಕೂಡ ರಾಜೇಂದ್ರ ಗುಪ್ತಾ ಕೂಡ ಈಗ ಆಮ್ ಆದ್ಮಿ ಪಕ್ಷವನ್ನು ತೊರೆಯುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಸ್ವಾತಿ ಮಳಿವಾಲ್ ಅವರು ದೆಹಲಿಯ ಮಹಿಳಾ ಆಯೋಗದ ಮುಖ್ಯಸ್ಥೆಯಾಗಿ ಕೆಲಸ ಮಾಡಿದಂಥವ್ರು. ಹಿಂದೆಯೇ ಅವರಿಗೆ ಮತ್ತು ಕೇಜ್ರಿವಾಲ್ ಅವರ ನಡುವೆ ಬಹಳ ದೊಡ್ಡ ಜಿದ್ದಾಜಿದ್ದಿ ನಡೆದಿತ್ತು, ರಾದ್ಧಾಂತಗಳೆಲ್ಲ ನಡೆದಿತ್ತು. ಅವರು ಕೂಡ ಈಗ ಈ ತಂಡದ ಜೊತೆಗೆ ಪ್ರಯಾಣವನ್ನು ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ಮಾಜಿ ಕ್ರಿಕೆಟರ್ ಹರ್ಭಜನ್ ಸಿಂಗ್ ಇತ್ತೀಚೆಗಷ್ಟೇ ಅವರು ಅಂದರೆ ಪಂಜಾಬ್ ಎಲೆಕ್ಷನ್ನ ಟೈಮಲ್ಲಿ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಜಾಯ್ನ್ ಆಗಿದ್ದರು. ಅವರು ಕೂಡ ಈ ಟೀಮ್ನ ಜೊತೆಗೆ ಹೊಸ ಇನ್ನಿಂಗ್ಸ್ ಆಡೋದಕ್ಕೆ ಹರ್ಭಜನ್ ಸಿಂಗ್ ಕೂಡ ಹೊರಟಿದ್ದಾರೆ. ಈ 7 ಮಂದಿ ಆಮ್ ಆದ್ಮಿ ಪಕ್ಷದ ಸದಸ್ಯರ ಪೈಕಿ ಇವತ್ತು 3 ನಾಯಕರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ತೊರೆಯುವುದಾಗಿ ಹೇಳಿಕೊಟ್ಟಂತಹ 1 ಗಂಟೆಯಲ್ಲೇ ಅವರು ಬಿಜೆಪಿಯನ್ನು ಸೇರಿಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ದೆಹಲಿಯ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಆಮ್ ಆದ್ಮಿ ಪಕ್ಷವನ್ನು ತೊರೆದು ಬಂದಿರುವಂತಹ ನಾಯಕರುಗಳನ್ನು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡರು. ಉಳಿದ 4 ಸದಸ್ಯರು ಶೀಘ್ರದಲ್ಲೇ ಆಮ್ ಆದ್ಮಿ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ. ಇಲ್ಲಿ 7 ಮಂದಿ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರು ಬಿಜೆಪಿ ಕಡೆ ಮುಖ ಮಾಡ್ತಾ ಇದ್ದಂತೆ ಪಂಜಾಬ್ ಸರ್ಕಾರಕ್ಕೆ ತಲ್ಲಣ ಶುರುವಾಗಿದೆ. ಯಾಕಂದರೆ ಪಂಜಾಬ್ ಜನರಿಗೆ ಅನ್ಯಾಯವನ್ನು ಮಾಡಿದ್ರು, ಬಿಜೆಪಿ ನೆಕ್ಸ್ಟ್ ಟಾರ್ಗೆಟ್ ಪಂಜಾಬ್ ಸರ್ಕಾರ ಬೀಳಿಸೋದು ಅಂತೆಲ್ಲ
ಆಮ್ ಆದ್ಮಿ ಪಕ್ಷದ ನಾಯಕರು ವಾಗ್ದಾಳಿಯನ್ನ ಶುರು ಮಾಡಿದ್ದಾರೆ. निश्चित परिचित अंदाज में उनके पास पंजाब में कोई लीडर नहीं है, सबको पता है। बीजेपी के पास पंजाब में कोई लीडर नहीं है और सबको पता है कि कांग्रेस भी वहां लगभग खत्म है। तो उन्होंने इस बार आम आदमी पार्टी के नेताओं को तोड़ा। बट मैं आपको ये बता सकती हूं कि पंजाबी लोग देख रहे हैं। भारतीय जनता पार्टी नरेंद्र मोदी और अमित शाह का ऑपरेशन लोटस घटिया राजनीति का खेल और पंजाब के भगवंत मान सरकार के अच्छे कामों को रोकने का षड्यंत्र बड़े पैमाने पर शुरू हो गया है। ಇಲ್ಲಿ ಪಕ್ಷಾಂತರವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ರಾಘವ್ ಚಡ್ಡಾ ಮತ್ತು ಟೀಮ್. ಹೀಗೆ ಪಕ್ಷಾಂತರ ಮಾಡೋದಕ್ಕೆ ಹೊರಟಿರುವಂಥವರು 2/3 ಸಂಖ್ಯೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತು ಅವರು ರಾಜೀನಾಮೆನ ಕೊಟ್ಟಿಲ್ಲ. ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಮಾತ್ರ, ಅವರ ಸಂಸತ್ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿಲ್ಲ. ಇಲ್ಲಿ ಕಾನೂನಲ್ಲಿ ಅವ್ರಿಗಿರುವಂಥ ಅವಕಾಶವನ್ನು ನಾವು ಗಮನಿಸಬೇಕು. ಆಮ್ ಆದ್ಮಿ ಪಕ್ಷದಲ್ಲಿ ರಾಜ್ಯಸಭೆಯಲ್ಲಿ ಇದ್ದಂಥದ್ದು ಒಟ್ಟು 10 ಮಂದಿ ಸದಸ್ಯರು. ಇಲ್ಲಿ 2/3 ನಿಯಮದಡಿಯಲ್ಲಿ ಅಂದರೆ ಒಟ್ಟು ಸದಸ್ಯ ಸಂಖ್ಯೆಯ 2/3 ಮೂರರಲ್ಲಿ ಎರಡನೇ ಭಾಗದಕ್ಕಿಂತ ಹೆಚ್ಚು ಸದಸ್ಯರು ಹೋಗಬೇಕು. ಹಾಗೆ 7 ಸಂಸದರು ಆಮ್ ಆದ್ಮಿ ಪಕ್ಷವನ್ನು ಬಿಟ್ಟಿದ್ದಾರೆ. ಇದಕ್ಕೆ ಸಂವಿಧಾನದ 10ನೇ ಶೆಡ್ಯೂಲ್ನಲ್ಲಿ ಅವಕಾಶ ಕೂಡ ಇದೆ. ಯಾಕಂದರೆ 10th ಶೆಡ್ಯೂಲ್ನ ಪ್ರಕಾರ 3/2 ನಿಯಮ ಅಂದರೆ ಪ್ಯಾರಾಗ್ರಾಫ್ 4ರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಸುರಕ್ಷಿತ ಪಕ್ಷದಲ್ಲಿ ಆಶ್ರಯ ಪಡೆಯೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅವ್ರಿಗೆ ಅವರೊಂದು ಯೂನಿಟ್ ಆಗಿ ಹೋಗೋದಕ್ಕೆ ಅವಕಾಶ ಇದೆ. 3/2 ನಾಯಕರು ಒಪ್ಪಿಗೆ ಪತ್ರವನ್ನು ನೀಡಿರಬೇಕು. ಅಂದರೆ ಒಂದು ಪಕ್ಷದ 3/2 ಭಾಗದ ಸದಸ್ಯರು ಇದಕ್ಕೆ ಒಪ್ಪಿಗೆ ಪತ್ರ ಕೊಡಬೇಕು. ರಾಜ್ಯಸಭೆ ಸಭಾಪತಿಗಳಿಗೆ ವಿಲೀನದ ದಾಖಲೆಯನ್ನು ಕೊಡಬೇಕು. ಆಗ ಬೇರೆ ಪಕ್ಷ ಸೇರಿದರೂ ಕೂಡ ಅವರ ಈಗಿನ ಸ್ಥಾನ ಯಥಾಪ್ರಕಾರವಾಗಿ ಮುಂದುವರಿಯುತ್ತೆ. ಅಂದರೆ ಅವರು ಸಂಸದರಾಗಿ ಮುಂದುವರಿಯೋದಕ್ಕೆ ಅವಕಾಶ ಇದೆ. ಬಿಜೆಪಿ ಸೇರಿರುವಂತಹ 6 ಸದಸ್ಯರ ಅವಧಿ ಈ 7ರಲ್ಲಿ 6 ಸದಸ್ಯರ ಅವಧಿ 2028ರವರೆಗೆ ಇದೆ. ಸ್ವಾತಿ ಮಳಿವಾಲ್ ಅವರ ಅವಧಿ 2030 ಜನವರಿವರೆಗೂ ಕೂಡ ಇದೆ. ಹೀಗಾಗಿ ಇವರಿಗೆ ಇನ್ನೂ ಕೂಡ 2ರಿಂದ 4 ವರ್ಷಗಳಷ್ಟು ಸದಸ್ಯತ್ವದ ಅವಕಾಶವೂ ಕೂಡ ಇದೆ ರಾಜ್ಯಸಭೆಯಲ್ಲಿ.